ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತಿನ ಸಂಜೆಯ ಸಂಚಿಕೆ ಸ್ವಲ್ಪ ತಡವಾಗಿ ಬಂತು, 1 ಗಂಟೆ ತಡ ಆಯಿತು. ನಾನು ರಾಹುಲ್ ಗಾಂಧಿ ಅವರ ಭಾಷಣವನ್ನು ಕೇಳ್ತಾ ಇದ್ದೆ. ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಅವರು ಬಜೆಟ್ ಮೇಲೆ ಮಾತನಾಡಿದಂಥ ಭಾಷಣವನ್ನು ಕೇಳ್ತಾ ಇದ್ದೆ. ನನ್ನದೊಂದು ಸಲಹೆ ನಿಮಗೆ, ನಿಮ್ಮ ಹತ್ರ ಪುರ್ಸೊತ್ತಾದಂಥ ಸಮಯ ಇದ್ದರೆ ಅನಗತ್ಯವಾಗಿ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡಿ ಸಿನಿಮಾ ಹೋಗಬಾರ್ದು ಅಂದ್ಕೊಂಡಿದ್ರೆ ರಾಹುಲ್ ಗಾಂಧಿ ಅವರ ಭಾಷಣ ಇದ್ದ ಸಂದರ್ಭದಲ್ಲಿ ನೀವು ಲೋಕಸಭೆಯ ಏನು ಪ್ರಶ್ನಾವಳಿ ನಡೀತಾ ಇರ್ತದೋ, ಲೋಕಸಭೆಯ ಕಲಾಪ ನಡೀತಾ ಇರ್ತದೋ, ಅದನ್ನು ನೋಡಿಬಿಟ್ರೆ ನಿಮಗೆ ನಿಜವಾಗ್ಲೂ ಹೇಳ್ತೇನೆ, ಅದಕ್ಕಿಂತ ಪುಕ್ಸಟ್ಟೆ ಎಂಟರ್ಟೈನ್ಮೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ದುಃಖ ಏನಪ್ಪ ಅಂದರೆ, ಕೋಟಿ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸಂಸತ್ ಸದಸ್ಯರನ್ನು ನಾವು ಅಲ್ಲಿ ಕಳಿಸಿರ್ತೀವಿ, ಅದನ್ನು ಈ ರೀತಿಯಾಗಿ ಪೋಲು ಮಾಡಲಾಗತ್ತಲ್ಲ ಅನ್ನುವಂಥ ಒಂದು ದುಃಖ ಬಿಟ್ಟರೆ ಭಾಳ ಎಂಟರ್ಟೈನಿಂಗ್ ಆಗಿದ್ದಂಥ ಭಾಷಣವನ್ನು ನಾನು ಕೇಳಿದೆ. ಪದೇ ಪದೇ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಸರ ಮಾಡ್ಕೋಬಾರ್ದು. ಏಕೆಂದರೆ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರುವುದರಿಂದ ಮತ್ತು ಅವರು ಪ್ರಸ್ತಾಪ ಮಾಡಿರುವಂಥ ವಿಚಾರಗಳನ್ನು ಕೇಳಿದಾಗ ಎಂಥ ಒಬ್ಬ ವಿಪಕ್ಷ ನಾಯಕ ಇದ್ದಾರೆ, ಅವರು ಮಾತಾಡ್ಲಿಕ್ಕೆ ಬಿಟ್ಟರೆ ಏನೇನು ಮಾತಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮ್ಮೆದುರಿಗೆ ನಿದರ್ಶನವಾಗಿ ಸಾಕ್ಷಿ ರೂಪದಲ್ಲಿ ನಮ್ಮೆದುರಿಗೆ ಕಾಣಿಸ್ತು. ಇವತ್ತು ಸಂಜೆ ಸುಮಾರು 25 ನಿಮಿಷಗಳ ಕಾಲ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ರೀ. ಅದಾದಮೇಲೆ ಗಲಾಟೆ ಶುರು ಆಯಿತು. 25 ನಿಮಿಷಗಳ ಕಾಲ ತದೇಕ ಚಿತ್ತದಿಂದ, ತಾಳ್ಮೆಯಿಂದ, ಸಹನೆಯಿಂದ ನಮ್ಮ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ನಿಂದ ಹಿಡಿದು, ರವಿಶಂಕರ್ ಪ್ರಸಾದ್ರಿಂದ ಹಿಡಿದು, ಕಿರಣ್ ರಿಜಿಜುವಿಂದ ಹಿಡಿದು ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಆಲಿಸ್ತಾ ಇದ್ರು. ಅಷ್ಟೇ ಅಲ್ಲ, ಒಂದೇ ಒಂದು ಸ್ವಲ್ಪವೂ ಕ್ಷಣಕಾಲವೂ ಕೂಡ ಅವ್ರಿಗೆ ತೊಂದರೆ ಆಗಲಾರ್ದಾಗೆ, ಗಲಾಟೆ ಮಾಡಲಾರ್ದಾಗೆ ಇಡೀ ಆಡಿಟೋರಿಯಂ ಸೈಲೆಂಟ್ ಆಗಿತ್ತು ಪಾರ್ಲಿಮೆಂಟ್ ಭವನದಲ್ಲಿ. ಮಜಾ ಅಂದರೆ ರಾಹುಲ್ ಗಾಂಧಿ ಆಡಿದ ಮಾತಿನ ಬಗ್ಗೆ ಬಹುಶಃ ಅವರ ಸದಸ್ಯರಿದಾರಲ್ಲ, ಕಾಂಗ್ರೆಸ್ ಸದಸ್ಯರು, ಅವರಿಗೆ ಒಂದು ರೀತಿಯ ನಾಚಿಕೆ, ಒಂದು ರೀತಿಯ ಮುಜುಗರ ಉಂಟಾಗತ್ತೆ ಅಂತ ನಾನು ಅನ್ಕೋತೀನಿ. ಆದರೆ ಅವ್ರಿಗೆ ಹಾಗೆ ಅನಿಸೋದಿಲ್ಲ ಅಂತ ಅಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ತದನಂತರ ಅವರ ಪರವಾಗಿ ಯಾವಾಗ ಗುರಾಣಿಯನ್ನು ಹಿಡ್ಕೊಂಬಂದ್ರು ಆವಾಗ ಅನ್ನಿಸ್ತು ಕೆ ಸಿ ವೇಣುಗೋಪಾಲ್ ಅವರು ಟ್ಯುಟೋರಿಯಲ್ಲು ಇವರೇ ಈ ರೀತಿಯಾದಂಥ ಪಾಯಿಂಟ್ಗಳು ಬರೆದು ಕೊಟ್ಟಿರ್ತಾರೆ ಅಂತ. ಇವತ್ತು ಚೇರ್ನಲ್ಲಿ ಓಂ ಪ್ರಕಾಶ್ ಬಿರ್ಲಾ ಅವರು ಇರಲಿಲ್ಲ. ಓಂ ಪ್ರಕಾಶ್ ಬಿರ್ಲಾ ಅವರು ಈಗಾಗಲೇ ಒಂದು ಮಾತನ್ನು ಹೇಳಿದ್ದಾರೆ, ನನ್ನ ವಿರುದ್ಧ ನೀವು ಈ ರೀತಿಯಾದಂಥ ಅವಿಶ್ವಾಸ ನಿರ್ಣಯವನ್ನು ಕೈಗೊಳ್ತಾ ಇದ್ದೀರಿ, ನನ್ನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂತ ಹೇಳ್ತೀರಿ, ನೀವು ಅದನ್ನು ಸದನದಲ್ಲಿ ಮಂಡನೆ ಬೇರೆ ಮಾಡ್ತಾಯಿದ್ರಿ, ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದಾಗ ನಾನು ಆ ಚೇರಲ್ಲಿ ಕೂತ್ಕೊಂಡು ನಿಮಗೆ ರೂಲಿಂಗ್ ಕೊಡೋಕ್ಕೆ ನಾನು ಸಿದ್ಧನಿಲ್ಲ, ನಿಮ್ಮ ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಆಗಿಬಿಡಲಿ, ಅದಾದಮೇಲೆ ಏನು ಫಲಿತಾಂಶ ಬರುತ್ತೋ ನೋಡಿಕೊಂಡು ನಾನು ವಾಪಸ್ ಬರ್ತೀನಿ ಅಂತ. ಅವರು ಇವತ್ತು ಬರಲಿಲ್ಲ. ಅವರ ಜಾಗಕ್ಕೆ ಜಗದಂಬಿಕಾ ಪಾಲ್ ಅವರು ಬಂದು ಕೂತಿದ್ರು. ಯಾವ ಜಗದಂಬಿಕಾ ಪಾಲ್ ವಕ್ಫ್ ಜಂಟಿ ಸಮಿತಿಯನ್ನು ಮಾಡಲಾಗಿತ್ತು, ಅದರ ಚೇರ್ಪರ್ಸನ್ ಆಗಿದ್ದಂಥ ಮನುಷ್ಯ. ಅತ್ಯಂತ ಜಟಿಲವಾದಂಥ ಒಂದು ದೊಡ್ಡದಾದಂಥ ಕಾರ್ಯಯೋಜನೆಯನ್ನು ಸಫಲಗೊಳಿಸಿ ಇವತ್ತು ಸ್ಪೀಕರ್ ಜಾಗದಲ್ಲಿ ಕುಳಿತಂಥ ವ್ಯಕ್ತಿ ರಾಹುಲ್ ಗಾಂಧಿಯವರು. ಈಗ 1 ಗಂಟೆ ಹಿಂದಿನ ಮಾತು ಹೇಳ್ತಾ ಇರೋದು ನಾನು. ರಾಹುಲ್ ಗಾಂಧಿಯವರು ಮಾತು ಶುರು ಮಾಡಿದ ತಕ್ಷಣ ಅವ್ರು ಫಸ್ಟ್ ಮಾತಾಡಿದ್ದೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ, ಏನಿದು ರಾಹುಲ್ ಗಾಂಧಿಗೆ ಬಜೆಟ್ ಕುರಿತು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ, ಇದ್ದಕ್ಕಿದ್ದ ಹಾಗೆ ನೀವು ಇವರು ಈ ರೀತಿಯಾಗಿ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರು ಮತ್ತು ಜಗದಂಬಿಕಾ ಪಾಲ್ ಅಂತಾರೆ, ಅಲ್ಲ ನೀವು ಬಜೆಟ್ ಬಗ್ಗೆ ಮಾತಾಡಬೇಕು, ನೀವು ಜೂಡೋ ಕರಾಟೆ ಬಗ್ಗೆ ಮಾತಾಡ್ತಾ ಇದ್ರಿ, ಎಲ್ಲ ಗೊಳ್ಳಂತ ನಕ್ಬಿಡ್ತಾರೆ. ಹೇಳ್ತಾರೆ ಅವರು, ಇಲ್ಲ ನನಗೆ ಒಂದು ಸ್ವಲ್ಪ ಕ್ರಿಯೇಟಿವ್ ಫ್ರೀಡಮನ್ನು ಕೊಡಬೇಕು ನೀವು, ನಾನು ಅದನ್ನು ಬೇರೆ ವಿಷಯಕ್ಕೆ ತಳಕ್ಕೆ ಹಾಕಿ ಹೇಳ್ತಾ ಇರೋದು. ಅವ್ರು ಹೇಳೋದು ಏನಂದರೆ, ಮಾರ್ಷಲ್ ಆರ್ಟ್ಸ್ನಲ್ಲಿ ಫೌಂಡೇಶನ್ ಅಂದರೆ ಮೂಲಭೂತವಾದಂಥ ಜೀವದ್ರವ್ಯ, ಅದರದ್ದು ಮುಖ್ಯ ಸೆಲೆ ಏನಪ್ಪ ಅಂದರೆ ಗ್ರಿಪ್ ಅಂತ. ಎದುರಾಳಿಯ ಮೇಲೆ ಯಾವಾಗಲೂ ನಾವು ಗ್ರಿಪ್ ಇಟ್ಕೋಬೇಕು, ಆ ಗ್ರಿಪ್ ಇಟ್ಕೊಂಡು ಅವರಿಗೆ ಚೋಕ್ ಮಾಡಬೇಕು. ಚೋಕ್ ಅಂದರೆ ಅವ್ರನ್ನ ಹೆದರಿಸೋದು, ಚೋಕ್ ಮಾಡಬೇಕು, ಅದನ್ನು ಟ್ಯಾಪ್ ಮಾಡಬೇಕು, ಹಾಗಂತ ಜೂಡೋದಲ್ಲಿ ಹೇಳಲಾಗತ್ತೆ. ಜೂಡೋವನ್ನು ರೆಫರ್ ಮಾಡ್ತಾರೆ ಅವರು. ಫಸ್ಟಿಗೆ ಗ್ರಿಪ್ ಹಿಡು, ಎದುರಾಳಿಯನ್ನು ಗ್ರಿಪ್ ಹಾಕ್ಬೇಕಂತೆ, ಅದಾದಮೇಲೆ ಚೋಕ್ ಮಾಡ್ಬೇಕಂತ ಅವರಿಗೆ. ಆತನಿಗೆ ಅವಾಗ ಗೊತ್ತಾಗತ್ತಂತೆ, ಎದುರಾಳಿಗೆ ನನ್ನ ಸೋಲಿಸ್ತಾ ಇದ್ದಾರೆ ಇವರು ಅಂತ ಗೊತ್ತಾಗತ್ತಂತೆ. ಅದಾದಮೇಲೆ ಟ್ರ್ಯಾಪ್ ಮಾಡ್ಬೇಕಂತೆ. ಅದೇ ರೀತಿ ಬಿಸ್ನೆಸ್ನಲ್ಲೂ ಅದೇ ರೀತಿ ಆಗುತ್ತೆ, ರಾಜಕೀಯದಲ್ಲಿ ಹಾಗಾಗೋದಿಲ್ಲ, ಗ್ರಿಪ್ ಹಿಡಿದದ್ದು ಗೊತ್ತೇ ಆಗೋದಿಲ್ಲ. ಆದರೆ
ಎದುರಾಳಿಯ ಕಣ್ಣಲ್ಲಿ ಭೀತಿ ಇರುತ್ತೆ, ಈಗ ಪ್ರೈಮ್ ಮಿನಿಸ್ಟರ್ ಕಣ್ಣಲ್ಲಿ ಭೀತಿ ಇದೆ, ಭಯ ಇದೆ ಅನ್ನುವಂಥ ಮಾತನ್ನು ಇವರು ಹೇಳಿದರು. ಯಾವುದೇ ರೀತಿಯಾದಂಥ ಅವರಿಗೆ ತೊಂದರೆಯನ್ನು ಆಡಳಿತ ಪಕ್ಷದವರು ಮಾಡಲಿಲ್ಲ, ವಿತ್ತ ಸಚಿವೆಯೂ ಮಾಡಲಿಲ್ಲ, ಕಿರಣ್ ರಿಜಿಜು ಮಾಡಲಿಲ್ಲ. ಅವರು ಮಾತಾಡ್ತಾನೆ ಇದ್ರು. ಬಜೆಟ್ನ ವಿಷಯವನ್ನು ಬಿಟ್ಟು ಬಾಕಿ ಎಲ್ಲ ಮಾತಾಡಿದರು. ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವ್ರ ಹೆಸರು ಹೇಳಲ್ಲ, ಪ್ರೈಮ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ಇದು ಯುದ್ಧದ ಕಾಲವಲ್ಲ ಅಂತ ಹೇಳ್ತಾರೆ. ಯುದ್ಧದ ಕಾಲ ಅಲ್ಲ ಹೇಗೆ ಹೇಳಿ ನೋಡೋಣ, ಅಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ, ಇಲ್ಲಿ ಪ್ಯಾಲೆಸ್ಟೀನು ಯುದ್ಧ ನಡೀತಾ ಇದೆ, ಮತ್ತೊಂದು ಕಡೆ ಇರಾನ್ ಯುದ್ಧ ನಡೀತಾ ಇದೆ, ಇದು ಯುದ್ಧದ ಕಾಲ ಅಂತ ನಮ್ಮ NS ಏನು ಹೇಳ್ತಾರೆ, ಮೋದಿಯವರು ಹೇಳ್ತಾರೆ. ನಿಜವಾಗಲೂ ಇದು ಯುದ್ಧದ ಕಾಲ, ಎಲ್ಲ ಕಡೆ ಯುದ್ಧ ನಡೀತಾ ಇದ್ದಾವೆ, ನಾವು ಭದ್ರತೆಯ ಬದುಕಿನಲ್ಲಿ ಇಲ್ಲ, ನಾವು ಅಭದ್ರವಾದಂಥ ಜೀವನದಲ್ಲಿದ್ದೀವಿ. ಆಮೇಲೆ ಭಾರತ ದೇಶದ ಜನಸಂಖ್ಯೆ 140 ಕೋಟಿ, ಆ 140 ಕೋಟಿನೇ ನಮ್ಮ ದೊಡ್ಡ ಆಸ್ತಿ. ಆದರೆ ನಮ್ಮದು 140 ಕೋಟಿ ಇರುವಂಥ ಅತಿ ದೊಡ್ಡ ಶಕ್ತಿ ಏನಪ್ಪ ಅಂದ್ರೆ ನಮ್ಮ ಡೇಟಾ. ಇದಕ್ಕಿದ್ದ ಹಾಗೆ ಅವರು ವರಸೆ ಚೇಂಜ್ ಆಗುತ್ತೆ. ನಮ್ಮ ಡಾಟಾವನ್ನು ಅಮೇರಿಕಾ ಕಿತ್ಕೊಂಡು ಹೋಗ್ತಾ ಇದೆ, ಫ್ರೀಯಾಗಿ ನಾವು ಡಾಟಾ ಅವ್ರಿಗೆ ಕೊಡ್ತಾ ಇದ್ದೀವಿ. ನಮ್ಮ ಎಲ್ಲ ಮಾಹಿತಿ ಏನಿದೆ, ಮಾಹಿತಿ ಸಂಪೂರ್ಣವಾಗಿ ಅಮೇರಿಕೆಗೆ ಹೋಗ್ತಾ ಇದೆ. ಅಲ್ಲಿಂದ ಅವರು India US ಡೀಲ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಅವರು ತಮ್ಮ ಮತದಾರರು, ಅವರಿಗೆ ರೈತರಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು, ಆ ಡೊನಾಲ್ಡ್ ಟ್ರಂಪ್ ಅವರು ರೈತರ ಹಿತರಕ್ಷಣೆಗಾಗಿ ಈ ರೀತಿಯಾಗಿ ಮಾಡ್ತಾರೆ. ಭಾರತ ದೇಶ ತನ್ನನ್ನು ತಾನು ಅಮೇರಿಕೆಗೆ ಮಾರ್ಕೊಂಡಿದೆ. ಡಿಡಾಲರೈಸೇಷನ್ ಮಾಡುವ ಭರದಲ್ಲಿ ಚಿನ್ನ ಬೆಳ್ಳಿಯ ದರ ಏರ್ತಾ ಇದೆ. ಡಿಡಾಲರೈಸೇಷನ್ ಆಗಬಾರ್ದು ಅಂತ ಅಮೆರಿಕ ತನ್ನ ದೇಶವನ್ನು ತಾನು ಕಾಪಾಡ್ಕೋಬೇಕು ಅಂತ ಮಾಡಿದೆ. ಏನೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಜೆಟ್ನ ಅಂಕಿಅಂಶಗಳೇನು, ಈ ದೇಶದ ಜನರಿಗೆ ಏನಾಗಬೇಕು, ಆಗಬೇಕಾದ ಕೆಲಸಗಳೇನು, ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ. ಆಮೇಲೆ ಈ ಬಜೆಟ್ನಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಯಾರ್ಯಾವುದಕ್ಕೆ ಎಷ್ಟೆಷ್ಟು ಅಲೋಕೇಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಿಲ್ಲ. ಆತ ಹೇಳೋ ಒಂದೇ ಒಂದು ಮಾತೇನಪ್ಪ ಅಂತಂದರೆ, ಬಾಂಗ್ಲಾದೇಶಕ್ಕೆ 0 ಟ್ಯಾರಿಫ್ ಅಂತ ಮಾಡಿದ್ದಾರೆ. ಎಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಾಂಗ್ಲಾದೇಶದಲ್ಲಿ ಹುಲಸಾಗಿ ಬೆಳೀಲಿಕ್ಕೆ ಶುರು ಮಾಡ್ತೇವೆ. ಭಾರತ ದೇಶದಲ್ಲಿ ಇವರು ಗಾಜಿಯಾಬಾದ್ಗೆ ಹೋಗಿದ್ರಂತೆ. ಗಾಜಿಯಾಬಾದನ್ನು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಹೇಳಿದಂತೆ, ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಹೊರಟೋಯ್ತು, ಮುಳುಗೋಯ್ತು, ಅಮೆರಿಕಾದಿಂದ ನಾವು ಬರ್ಬಾದಾಗಿ ಹೋದ್ವಿ ಅಂತ ಆತ ಹೇಳಿದಂತೆ. ಭಾರತ ದೇಶವನ್ನು ನರೇಂದ್ರ ಮೋದಿ ಅವರು ಮಾರ್ತಾ ಇದ್ದಾರೆ, ಅಮೆರಿಕೆಗೆ ಮಾರ್ತಾ ಇದ್ದಾರೆ, ಅಮೆರಿಕೆಗೆ ಶರಣಾಗಿದ್ದಾರೆ. ಆತ ಜೂಡೋದಲ್ಲಿ ಯಾವ ರೀತಿ ಗ್ರಿಪ್ ಹಿಡಿತಾರೋ ಆ ರೀತಿ ಗ್ರಿಪ್ ಹಿಡಿದು ಭಾರತವನ್ನು ಆಟ ಆಡಿಸ್ತಾ ಇದ್ದಾರೆ. ಅದಲ್ಲದೆ ಒಂದಷ್ಟು ಅನಗತ್ಯವಾದಾಗಿ ಮುಖೇಶ್ ಅಂಬಾನಿ ಅವರು ಇವ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಜಗದಂಬಿಕಾ ಪಾಲ್ ಅಬ್ಜೆಕ್ಷನ್ ಮಾಡ್ತಾರೆ, ಸಂಬಂಧವಿರಲಾರ್ದ ವ್ಯಕ್ತಿಗಳ ಹೆಸರನ್ನು ಇಲ್ಲಿ ಹೇಳಬೇಡಿ, ಏಕೆಂದರೆ ನೀವು ಅದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಕೊಡಬೇಕು. ಯಾವುದೇ ವ್ಯಕ್ತಿ ಹೆಸರನ್ನು ಹೇಳಬೇಕಾದ್ರೆ ಜೊತೆಗೆ ಆ ವ್ಯಕ್ತಿ ಉತ್ತರ ಕೊಡಲಿಕ್ಕೆ ಅಲ್ಲಿ ಇರಬೇಕು. ನೀವು ಎವಿಡೆನ್ಸ್ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ಎದುರುಗಡೆ ಇರಬೇಕು. ನೀವು ಗೌತಮ್ ಅದಾನಿ ಹೆಸರನ್ನು ಹೇಳ್ತಾ ಇದ್ರಿ, ಹಾಗೆಲ್ಲ ಹೆಸರನ್ನು ಪ್ರಸ್ತಾಪ ಮಾಡೋ ಹಾಗಿಲ್ಲ ಅಂತ ಅಲ್ಲಿ ಪಾಯಿಂಟ್ ಆಫ್ ಆರ್ಡರ್ಗೆ ರವಿಶಂಕರ್ ಪ್ರಸಾದ್ ಅವ್ರನ್ನ ಕರೆಸಲಾಗುತ್ತೆ. ರವಿಶಂಕರ್ ಪ್ರಸಾದ್ ಇರ್ತಾರೆ, ರೂಲ್ ನಂಬರ್ 352 ಪ್ರಕಾರ ಇವರು ರೆಫರ್ ಮಾಡೋ ಹಾಗಿಲ್ಲ ಹೆಸರು. ಇದಕ್ಕಿದ್ದಾಗೆ ಅನಿಲ್ ಅಂಬಾನಿ ಹೆಸರನ್ನು ಶುರು ಮಾಡ್ತಾರೆ. ಅನಿಲ್ ಅಂಬಾನಿ ಅವರು ಜೈಲಿಗೆ ಯಾಕೆ ಹೋಗಿಲ್ಲ ಗೊತ್ತಾ? ಅನಿಲ್ ಅಂಬಾನಿ ಜೈಲಿಗೆ ಯಾಕೆ ಹೋಗಿಲ್ಲ ಅಂತಂದರೆ, ಎಪ್ಸ್ಟೀನ್ ಫೈಲ್ಸಲ್ಲಿ ಅವ್ರ ಹೆಸರಿದೆ. ಅವರು ಎಪ್ಸ್ಟೀನ್ ಫೈಲ್ಸ್ ಹೆಸರು ಹೇಳಿದ ತಕ್ಷಣ ಜಗದಂಬಿಕಾ ಪಾಲ್ ಅವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ಇಷ್ಟ ಬಂದ ಹಾಗೆ ಮಾತಾಡಲಿಕ್ಕೆ ಹೋಗಬೇಡಿ. ನೀವು ಎಪ್ಸ್ಟೀನ್ ಫೈಲ್ಸ್ನ ಈಗ ಬಜೆಟ್ ಅಧಿವೇಶನದಲ್ಲಿ ಅದರ ಪ್ರಸ್ತಾಪ ಮಾಡಬೇಕಾದ ಅಗತ್ಯ ಇಲ್ಲ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಅದು. ಆಮೇಲೆ ಅನಿಲ್ ಅಂಬಾನಿ ಇದಕ್ಕೆ ಸಂಬಂಧಪಟ್ಟಂಥ ಬಜೆಟ್ನ ಈ ಚರ್ಚೆಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ ಅವರು. ಆವಾಗ ರಾಹುಲ್ ಗಾಂಧಿ ಹೇಳ್ತಾರೆ, ಇಲ್ಲ ಹರ್ದೀಪ್ ಪುರಿ ಅವರೇ ಅನಿಲ್ ಅಂಬಾನಿನ ಇದಕ್ಕೆ ಎಪ್ಸ್ಟೀನ್ ಫೈಲ್ಸ್ಗೆ ಪರಿಚಯ ಮಾಡಿಸಿದಂಥ ವ್ಯಕ್ತಿ, ಹರ್ದೀಪ್ ಪುರಿ ನಮ್ಮ ಸಂಸತ್ನಲ್ಲಿದ್ದಂಥ ವ್ಯಕ್ತಿ, ಆದ್ದರಿಂದ ಈ ಹೆಸರನ್ನು ಪ್ರಸ್ತಾಪ ಮಾಡ್ತೀನಿ ಅಂತಾರೆ. ಮಧ್ಯೆ ನಾನ್ಸೆನ್ಸ್ ಅಂತಾರೆ. ನಾನ್ಸೆನ್ಸ್ ಅಂದ ತಕ್ಷಣ ಕಿರಣ್ ರಿಜಿಜು ಎದ್ದು ನಿಲ್ತಾರೆ, ಅಸಂವಿಧಾನಿಕ ಶಬ್ದಗಳನ್ನ ಈತ ಬಳಸ್ತಾ ಇದ್ದಾರೆ ವಿಪಕ್ಷ ನಾಯಕ, ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತಾರೆ. ಇದೇ ರೀತಿ ಮಾತುಕತೆ ಸಾಗತ್ತೆ. ಇಡೀ ಭಾಷಣದಲ್ಲಿ ಒಂದೇ ಒಂದು ದಿಕ್ಸೂಚಿ ಆಗಲಿ, ಒಂದು ಸಲಹೆ ಆಗಲಿ, ಮಾರ್ಗದರ್ಶನ ಆಗಲಿ, ಅಥವಾ ಬಜೆಟ್ನಲ್ಲಿ ಏನಾದರೂ ಲೋಪ ಇದ್ದರೆ ಅದನ್ನು ಎತ್ತಿ ಹಿಡಿಯುವಂಥ ಒಂದು 4 ಪ್ರಯತ್ನಗಳಾಗಲಿ ಮಾಡಲಿಕ್ಕೆ ರಾಹುಲ್ ಗಾಂಧಿಗೆ ಸಾಧ್ಯವೇ ಆಗೋದಿಲ್ಲ. ನನಗೆ ಆಶ್ಚರ್ಯ ಆಗಿದ್ದು, ಇಂಥ ಒಬ್ಬ ವ್ಯಕ್ತಿಯನ್ನು ನಾಯಕ ಅಂತ ಕಾಂಗ್ರೆಸ್ನವರು ಒಪ್ಕೊಂಡದ್ದು. ಎರಡನೇ, ನಮ್ಮ ದುರ್ದೈವ, ಒಬ್ಬ ವಿಪಕ್ಷ ನಾಯಕರಾದವರು ಎಷ್ಟು ಸಮರ್ಥರಾಗಿರಬೇಕು ಅಂದರೆ, ಪ್ರಧಾನಮಂತ್ರಿ ಮತ್ತು ವಿತ್ತ ಸಚಿವರು ಆಲೋಚನೆ ಮಾಡಬೇಕು. ಇಂಥ ವಿಪಕ್ಷ ಇರುವ ಸಂದರ್ಭದಲ್ಲಿ, ಸಮರ್ಥವಾದ ವಿಪಕ್ಷ ಇರುವ ಸಂದರ್ಭದಲ್ಲಿ ನಾವು ಮೈಯೆಲ್ಲ ಕಣ್ಣಾಗಿ ನಾವು ಬಜೆಟನ್ನು ಮಾಡಬೇಕು, ನಾವು ನಮ್ಮ ಅಧಿವೇಶನವನ್ನು ನಡೆಸಬೇಕು ಅಂತ. ದುರಂತ ಅಂದರೆ ನಮ್ಮ ಲೋಕಸಭೆಯಲ್ಲಿ ನಡೆಯುವುದೇನೆಂದರೆ, ಮೊದಲು ಸಭಾತ್ಯಾಗ. ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡದಾದಂಥ ಕಟೌಟ್ ಹಿಡ್ಕೊಂಡು ಬಂದಿದ್ದಾರೆ, ಬಂದು ಮಕರ ದ್ವಾರದ ಹಿಡಿದುಕೊಂಡು ನಿಂತಿದ್ದಾರೆ. ಯಾವುದೋ ದೇಶದ ಅಧ್ಯಕ್ಷನ ಕಟೌಟನ್ನು
ನಮ್ಮ ದೇಶದ ಸಂಸತ್ತಿನಲ್ಲಿ ತಂದು ತೊಗೊಂಬರ್ಬೇಕಾದ ಅಗತ್ಯ ಇದೆಯಾ? ನಿನ್ನ ಬ್ಯಾನರ್ ಹಿಡ್ಕೊಂಬರ್ತಾರೆ, ನರೇಂದರ್ ಸರೆಂಡರ್ ಅಂತ ಹಿಡ್ಕೊಂಬರ್ತಾರೆ. ಕಾಲೇಜ್ ಕ್ಯಾಂಪಸ್ ರೀತಿಯಲ್ಲಿ ಇವರ ಅಟಾಟೋಪ ನಡೀತದೆ. ಆ ರೀತಿಯಾದಂಥ ರ್ಯಾಗಿಂಗ್ ಮಾಡುವ ಪ್ರಯತ್ನ ಆಗ್ತದೆ. ಕಂಡವ್ರ ಬಗ್ಗೆ ಅಸಂವಿಧಾನಿಕ ಮಾತುಗಳನ್ನು ನಡೆಸ್ತಾರೆ. ನನಗೆ ಭಾಳ ಆಶ್ಚರ್ಯ ಆಗೋದನ್ನು ಅತ್ತ ದರಿ ಇತ್ತ ಪುಲಿ ಅಂತಾರಲ್ಲ, ಆ ರೀತಿಯಾದದು. ಏನಂದರೆ ಇವ್ರಿಗೆ ಸಂಸತ್ತಿನ ಅಧಿವೇಶನ ಈ ರೀತಿಯಾಗಿ ಚರ್ಚೆ ಮೂಲಕ ನಡೀಲಿ ಅಂದರೆ ಚರ್ಚೆ ಮಾಡಲಿಕ್ಕೆ ಯೋಗ್ಯರಾದ ವ್ಯಕ್ತಿ ಅಲ್ಲ. ನನಗೆ ನಿಜಕ್ಕೂ ಇವತ್ತು ಅನಿಸಿದ್ದು, ಬೇಸರ ಪಟ್ಕೋಬೇಡಿ, 1-1.5 ಗಂಟೆ ಅನಗತ್ಯವಾಗಿ ವೇಸ್ಟ್ ಮಾಡಿಬಿಟ್ಟು ಇವ್ರ ಭಾಷಣ ನೋಡಿ ಅಂತ ಅನಿಸ್ಬಿಡ್ತಾನೆ. ಅದೇ ಸಂದರ್ಭದಲ್ಲಿ ಬೇರೆ ಏನಾದರೂ ಕೆಲಸ ಮಾಡ್ಬೋದು, ಇನ್ನೊಂದು ಅಧ್ಯಯನ ಮಾಡಿ ಬೇರೆ ಏನಾದರೂ ಬರಿಬೋದಿತ್ತು, ಅಥವಾ ಒಂದು ಹೊಸ ಸಂಚಿಕೆಯ ಬಗ್ಗೆ ಆಲೋಚನೆ ಮಾಡ್ಬೋದು ಅನ್ನಿಸ್ತು. ನನಗೆ ಏನು ಮಾತಾಡ್ತಾರೆ ಈ ವ್ಯಕ್ತಿ ನೋಡಿ ನಮ್ಮ ಸಾಮಾಜಿಕ ಪರಿವಾರದ ನನ್ನ ಸದಸ್ಯರಿಗೆ ಹೇಳಬೇಕು ಏನಿದೆ ಅಂತ ಕೂತು ಅತಿ ಹೆಚ್ಚು ತಾಳ್ಮೆಯನ್ನು ವಹಿಸಿ ನೋಡಿದಂಥ ಸಂಚಿಕೆ. ಇವರ ಈ ರೀತಿಯಾದಂಥ ವಿಚಾರಣೆ ಈ ಚರ್ಚೆಯ ಬದಲು ಇವರು ಸಭಾತ್ಯಾಗ ಮಾಡಿ ಹೊರಗೆ ಹೋದ್ರೇ ಭಾಳ ಲಾಭ ಅಂತ ನನಗನ್ನಿಸಿದ್ದು. ಇದ್ರ ಮಧ್ಯೆ ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆಯನ್ನು ಕಿರಣ್ ರಿಜಿಜು ಅವ್ರು ಹೇಳಿದ್ದೇನಂತಂದರೆ, ಯಾವಾಗ ಲೋಕಸಭಾ ಸ್ಪೀಕರ್ ಅವರ ಆಫೀಸ್ಗೆ ಸುಮಾರು 20-25 ಜನ ಗುಳೆ ಹೋಗ್ತಾರೆ ಕಾಂಗ್ರೆಸ್ಸಿಂದ. ಹೋಗಿ ವಾದ ಪ್ರತಿವಾದದ ರೂಪದಲ್ಲಿ ಹೋಗಿ ಅವ್ರ ಮೇಲೆ ದಾಳಿ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಎಲ್ಲಿಯಾದರೂ ಈ ರೀತಿಯಾದಂಥ ವಿದ್ಯಮಾನವನ್ನು ನೀವು ಕೇಳಿದ್ದೀರಾ? ಮೊದಲೇದಾಗಿ ಅವ್ರ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈಗೊಂಡಿದ್ದರೆ ಏನು ಬೇಜಾರಿಲ್ಲ, ಅದು ಇದೇನು ಹೊಸದಲ್ಲ. 1962ರಿಂದ ನಡ್ಕೊಂಡು ಬರ್ತಾ ಇರುವಂಥ ಪ್ರಕ್ರಿಯೆ. ಇದನ್ನು ಗೆಲ್ಲಲಿಕ್ಕೆ ನಿಮ್ಮ ಕಡೆ ಸಾಧ್ಯವಿಲ್ಲ, ನಿಮ್ಮ ಕಡೆ ಆ ನಂಬರ್ ಇಲ್ಲ. ಅವರ ಕಚೇರಿಗೆ ಹೋಗಿ, ಅದು ಪ್ರಿಯಾಂಕಾ ವಾಡ್ರಾ, KC ವೇಣುಗೋಪಾಲ್ ಇದ್ದಾಗಲೂ ಕೂಡ ಗೂಂಡಾಗಿರಿ ಮಾಡಿ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತೀರಿ ಅಂದರೆ ನೀವು ಬೀದಿ ರೌಡಿಗಳ ಅಥವಾ ಸಂಸತ್ ಸದಸ್ಯರ ಅನ್ನೋದ್ರ ಬಗ್ಗೆ ಯಾರು ಬೇಕಾದರೂ ಅನುಮಾನ ಬರುತ್ತೆ. ಆಮೇಲೆ ಈ ದೇಶದ ಉದ್ಯಮಿಗಳು ಅಥವಾ ಅನಿಲ್ ಅಂಬಾನಿ ದಿವಾಳಿ ಆಗಿರ್ಬೋದು, ಸಾಲ ಕಟ್ಟದೇ ಇರ್ಬೋದು, ಜೈಲಿಗೆ ಹೋಗ್ತಾರೋ ಹೋಗೋದಿಲ್ವೋ ಅದು ಕಾನೂನು ಪ್ರಕ್ರಿಯೆ. ಅವ್ರನ್ನ ಅನಗತ್ಯವಾಗಿ ಎಪ್ಸ್ಟೈನ್ ಫೈಲ್ಸ್ ಹೆಸರಲ್ಲಿ ಸಂಸತ್ನಲ್ಲಿ ಪ್ರಸ್ತಾಪ ಮಾಡೋದು, ಗೌತಮ್ ಅದಾನಿನ ಸುಮ್ಮನೆ ಹೆಸರು ತೊಗೊಂಬಂದು ಇಲ್ಲಿ ಚರ್ಚೆ ಮಾಡೋದು, ಇವೆಲ್ಲ ಏನು ತೋರಿಸುತ್ತೆ ಅಂದರೆ ಸಂಸತ್ತಿನ ಗಾಂಭೀರ್ಯವನ್ನು ಎಷ್ಟು ಪತನಗೊಳಿಸಬೇಕು ಅಷ್ಟು ಪತನಗೊಳಿಸುವ ಕೆಲಸ ನಡೀತಾ ಇದೆ. ಸಂಸತ್ ಬಗ್ಗೆ ಮಾತಾಡಲಿಕ್ಕೆ ಬೇರೆ ಏನೂ ನನಗೆ ವಿಶೇಷ ಅನ್ನಿಸ್ತಿಲ್ಲ. 1 ಗಂಟೆ ಸಂಚಿಕೆ ತಡವಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ಸಂಚಿಕೆಯನ್ನು ಹೆಚ್ಚು ಪಕ್ವವಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ, ಹೆಚ್ಚು ವಿಷಯಗಳೊಂದಿಗೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.